ಹೆಣ್ಮಕ್ಳು ಯಾವಾಗಾದ್ರೂ ಅವರ ಬ್ರೆಸ್ಟಲ್ಲಿ ಯಾವುದಾದ್ರೂ ಲಂಪ್ ಅನ್ನು ಫೀಲ್ ಆಯಿತು, ಗಡ್ಡೆ ಫೀಲ್ ಆಯಿತು ಅಂತಂದರೆ ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಮೋಸ್ಟ್ ಆಫ್ ದ ಟೈಮ್ಸ್ ಲಂಪ್ ಏನಾದರೂ ಇತ್ತು ಬ್ರೆಸ್ಟಲ್ಲಿ ಅಂತ ಅಂದರೆ ಅದು 70% ಆಫ್ ದ ಟೈಮ್ಸ್ ನಾರ್ಮಲ್ ಆಗಿರುತ್ತೆ, ಬಟ್ 30% ಚಾನ್ಸಸ್ ಅಬ್ನಾರ್ಮಲ್ ಆಗಿರುವ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನಿಮಗೆ ಯಾವಾಗಾದ್ರೂ ಲಂಪ್ ಏನಾದರೂ ಫೀಲ್ ಆಯಿತು ನಿಮ್ಮ ಬ್ರೆಸ್ಟಲ್ಲಿ ಅಂತ ಅಂದರೆ ನಿಮ್ಮ ನಿಯರೆಸ್ಟ್ ಗೈನಕಾಲಜಿಸ್ಟಿಗೆ ಹೋಗ್ಬಿಟ್ಟು ತೋರಿಸ್ಕೊಂಡು ಅವರೊಂದು ಸಣ್ಣ ಟೆಸ್ಟ್ ಹೇಳ್ತಾರೆ, ಅದು ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಂತ. ಸೊ ಈ ಅಲ್ಟ್ರಾಸೌಂಡ್ ಬ್ರೆಸ್ಟಲ್ಲಿ ಏನಾದರೂ ಪಿಕಪ್ ಆಯಿತು ಅಂತಂದರೆ ನಾವು ಮುಂದಕ್ಕೆ ಒಂದು ಮ್ಯಾಮೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಮ್ಯಾಮೋಗ್ರಫಿಯಲ್ಲಿ ಏನಾದರೂ ಪಿಕಪ್ ಆಯಿತು ಅಂತಂದರೆ ನಾವು ಒಂದು ಸಣ್ಣ ಸೂಜಿ ಪರೀಕ್ಷೆ ಅಂತ ಅಂತೀವಿ, FNAC ಅಂತ ಅಂತೀವಿ. ಸೊ ಈ FNACಯಲ್ಲಿ ನಾವು ಒಂದು ಸಣ್ಣ ನೀಡಲನ್ನು ತೊಗೊಂಡ್ಬಿಟ್ಟು ಆ ಟಿಶ್ಯೂ ಒಳಗಡೆ ಹಾಕಿಬಿಟ್ಟು ಅದರಿಂದ ಸ್ವಲ್ಪ ಸೆಲ್ಸ್ ತೆಗೆದು ಅದನ್ನು ಮೈಕ್ರೋಸ್ಕೋಪ್ ಅಡಿಯಲ್ಲಿ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಈ ಟೆಸ್ಟ್ ಆದ ನಂತರ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಅದು ಮೇನ್ ಆಗಿ CA-15-3 ಮತ್ತು ಕಾರ್ಸಿನೋ ಎಂಬ್ರಿಯೋನಿಕ್ ಆಂಟಿಜನ್ CEA ಅಂತ ಅಂತೀವಿ. ಈ ಎರಡು ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ನಮಗೆ ಆ್ಯಡೆಡ್ ಡಯಾಗ್ನೋಸಿಸ್ಗೋಸ್ಕರ ನಮಗೊಂದು ಆ್ಯಡೆಡ್ ಬೆನಿಫಿಟ್ ಇರುತ್ತೆ. ಜೆನೆಟಿಕ್ ಆಗಿ ಬರುವ ಬ್ರೆಸ್ಟ್ ಟ್ಯೂಮರ್ಸ್ ತುಂಬ ನೋಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ. ಸೊ ಇದಕ್ಕೆ ನಾವು ಎರಡು ಜೆನೆಟಿಕ್ ಟೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. ಅದು BRCA1 ಮತ್ತು BRCA2. ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತೆ ಯಾರಾದರೂ ಹೆಣ್ಮಕ್ಳು ಇದ್ರು ಅಂತಂದ್ರೂ ಅವ್ರಿಗೂ ಟೆಸ್ಟಿಂಗ್ ಮಾಡಿಸ್ಬಿಟ್ಟು ಅವರಿಗೆ ಕ್ಯಾನ್ಸರ್ ಬರುವ ಜೀನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಇದನ್ನು ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ.